ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿಲ್ಪಾ ಗೌಡ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಅಂದಂಗೆ ಇವತ್ತು ಸಂಡೇ, ನಾನು ಊರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಮನೋಜ್ ಅವರು ಊರಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಅವ್ರ ಕಂಪ್ನಿಲಿ ಏನೋ ಪೂಜೆ ಇತ್ತು ಅಂತ ಹೇಳಿ ಅವ್ರ ಪೂಜೆ ಮುಗಿಸ್ಕೊಂಡು ನಾನು ಡೈರೆಕ್ಟ್ ಬಸ್ ಸ್ಟಾಪ್ ಹತ್ರ ಬರ್ತೀನಿ, ನೀನು ಬಸ್ ಸ್ಟಾಪ್ ಹತ್ರ ಬಾ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ನಾನು ನನ್ನ ತಮ್ಮನ ಹತ್ರ ಬಸ್ ಸ್ಟಾಪ್ ಹತ್ರ ಬಿಡು ಅಂತ ಹೇಳಿ ಅವನ ಹತ್ರ ಡ್ರಾಪ್ ಹಾಕಿಸ್ಕೊತಾ ಇದ್ದೀನಿ. ಹಾಗೆ ಪೆಟ್ರೋಲ್ ಇರಲಿಲ್ಲ ಅಂತ ಹೇಳಿ ಪೆಟ್ರೋಲ್ ಹಾಕ್ಸೋಣ ಅಂತ ಹೇಳಿಬಿಟ್ಟು ಆನ್ ದ ವೇ ಪೆಟ್ರೋಲ್ ಹಾಕಿಸ್ಕೊಂಡು ನಾನು ಬಸ್ ಸ್ಟಾಪ್ ಹತ್ರ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಮತ್ತು ಬೆಂಗಳೂರಲ್ಲಿ ಸಂಡೇ ಅಂದರೆ ಸಾಕು, ತುಂಬ ಟ್ರಾಫಿಕ್ ಅಲ್ಲ. ಇಲ್ಲೂ ಅಷ್ಟೇ ತುಂಬ ಟ್ರಾಫಿಕ್ ಆಗಿದೆ. ಟ್ರಾಫಿಕ್ ಎಲ್ಲ ನೋಡ್ತಾ ಇರ್ಬೋದು, ತುಂಬ ಟ್ರಾಫಿಕ್ ಇದೆ. ಸರಿ ಆಯಿತು ಅಂತ ಹೇಳಿ ಹೊರಟು ನಾವು. ಮನೋಜ್ ಅವರು ಬಸ್ ಸ್ಟಾಪ್ ಹತ್ರ ಬಂದಿದ್ರು. ಸೊ ಇಬ್ರು ವೆಹಿಕಲ್ ಸಿಕ್ತು. ಸೊ ಏನಾಯಿತು ಅಂತ ಅಂದರೆ, ನಾನು ಊರಿಗೆ ಹೋದ ತಕ್ಷಣ ಸ್ವಲ್ಪ ಬ್ಯುಸಿ ಆಗಿದ್ದರಿಂದ ವೀಡಿಯೋಸ್ ಅಂದರೆ ಬ್ಲಾಗ್ ಏನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ನಾನಿವಾಗ ಮತ್ತೆ ಊರಿಂದ ಬೆಂಗಳೂರಿಗೆ ಬಂದಮೇಲೆ ಇದೇ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾವು ಬರಬೇಕಾದ್ರೆ ಹಾಗೇ ನಮ್ಮ ಮಾಮನ ಮಕ್ಕಳನ್ನ ಕರ್ಕೊಂಬಂದು. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನನಗೆ ವೀಕ್ ಆಫ್ ಇದೆ, ಮತ್ತು ಸ್ವಲ್ಪ ವೀಕ್ ಆಫಲ್ಲೂ ಚೇಂಜಸ್ ಇದೆ. ನನಗೆ ಇವತ್ತು ಒಂದೇ ದಿನ ರಜಾ ಇರೋದು. ಸೊ ನಾನು ಅನ್ಕೊತಾ ಇದ್ದೀನಿ, ಅವರು ರಾಜ್ಕುಮಾರ್ ಅವ್ರದ್ದು ಸಮಾಧಿ ನೋಡಬೇಕು ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ಇವತ್ತು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಮಕ್ಕಳನ್ನೆಲ್ಲ ಕರ್ಕೊಂಡು ಪುನೀತ್ ರಾಜ್ಕುಮಾರ್ ಅವ್ರದ್ದು ಸಮಾಧಿ ನೋಡೋಣ ಅಂತ ಹೇಳಿ ನಾವು ಹೊರಟಿದ್ದೀವಿ. ಸ್ವಲ್ಪ ದೂರ ಅಷ್ಟೇ, ನಾವು ನಡ್ಕೊಂಡೇ ಹೋಗೋಣ ಅಂತ ಹೇಳಿ ಹೊರಟು. ಜನನೂ ಅಷ್ಟೇ ತುಂಬ ಜನ ಬಂದಿದ್ದರು. ನೋಡ್ತಾ ಇರ್ಬೋದು ಇಲ್ಲೆಲ್ಲ ಎಷ್ಟು ಜನ ಇದ್ದಾರೆ ಅಂತ ಹೇಳಿಬಿಟ್ಟು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಸಮಾಧಿ. ತುಂಬ ಸಂಡೇ ಸ್ಯಾಟರ್ಡೇ ಈ ಥರ ಆದರೆ ಸಾಕು, ತುಂಬ ಜನ ಬರ್ತಾರೆ. ನೋಡ್ಬೋದು ಅವರು ಸ್ಮಾರಕ ಇಲ್ಲಿದೆ, ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಜನಗಳಂತೂ ಬರ್ತಾ ಇರ್ತಾರೆ. ಅಷ್ಟು ಅವರು ಸಮಾಧಿನ ನೋಡೋಕ್ಕೆ ತುಂಬ ಇಷ್ಟಪಡ್ತಾರೆ. ಏನೇ ಹೇಳಿ ಅಂಥ ವ್ಯಕ್ತಿಗಳನ್ನ ನಾವು ಕಳ್ಕೊಂಡಿದ್ದು ತುಂಬ ಬೇಜಾರಂತ ಅನಿಸುತ್ತೆ. ಎಲ್ಲರೂ ಫೋಟೋ ಹಿಡಿಸ್ಕೊತಾ ಇದ್ರು. ಇವ್ರೂ ಫೋಟೋ ಹಿಡಿಸ್ಕೊಬೇಕು ಅಂತ ಹೇಳಿಬಿಟ್ಟು ನಮ್ಮ ಮಾಮನ ಮಕ್ಕಳು ಫೋಟೋ ಹಿಡಿಸ್ಕೊಂಡ್ರು. ಆಮೇಲೆ ಅಲ್ಲಿ ನೆಕ್ಸ್ಟ್ ಬರೋದು ಪಾರ್ವತಮ್ಮ ಅವ್ರದ್ದು ಸಮಾಧಿ. ಅದು ನೆಕ್ಸ್ಟ್ ಇರೋದೇ ರಾಜ್ಕುಮಾರ್ ಅವ್ರದ್ದು ಸಮಾಧಿ. ಮತ್ತು ರಾಜ್ಕುಮಾರ್ ಅವ್ರದ್ದು ಯಾವ್ಯಾವ ಮೂವಿ ಮಾಡಿದ್ದಾರೆ, ಆ ಮೂವಿದೆಲ್ಲ ಒಂದು ಈ ಥರ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಥರ ಚಿತ್ರಣ ಹಾಕಿಬಿಟ್ಟು ಆ ಮೂವಿ ಹೆಸ್ರುಗಳೆಲ್ಲ ಟೈಟಲ್ನೆಲ್ಲ ಅಲ್ಲಿ ಹಾಕಿದ್ರು. ಎಷ್ಟು ಮೂವಿ ಮಾಡಿದ್ದಾರೆ ಅಷ್ಟು ಮೂವಿದು ಆಲ್ಮೋಸ್ಟ್ ಕವರ್ ಮಾಡಿದ್ದಾರೆ ಈ ಥರ ಹಾಕಿ. ಆ ಪಾತ್ರ ಮತ್ತು ಆ ಮೂವಿದು ನೇಮು ಈ ಥರ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಮತ್ತು ಇದರಿಂದ ಆಪೋಸಿಟ್ಟೇ ನಾವು ಅಂಬರೀಷ್ ಅವ್ರದ್ದು ಸಮಾಧಿನ ನೋಡ್ಬೋದು. ಸ್ವಲ್ಪ ಈ ಕಡೆ ಬರಬೇಕು, ಲೆಫ್ಟ್ ಸೈಡ್ಗೆ ಆದಂಗೆ. ನಾವು ಅಲ್ಲೆಲ್ಲ ನೋಡಿಕೊಂಡು ನೆಕ್ಸ್ಟು ಈ ಕಡೆ ಬಂದ್ವಿ. ಇಲ್ಲೂ ಅಷ್ಟೇ ತುಂಬ ಜನ ಇದ್ದರು, ಮತ್ತು ಸಖತ್ತು ಬಿಸಿಲಿತ್ತು, ಆದ್ರೂ ಜನ ಮಾತ್ರ ಹಾಗೇ ಇದ್ದರು. ಇಲ್ಲಿ ಅವ್ರದ್ದು ಸ್ಟ್ಯಾಚ್ಯೂ ಇದೆ, ಅಂಬರೀಷ್ ಅವ್ರದ್ದು ಸ್ಟ್ಯಾಚ್ಯೂ, ಮತ್ತು ಇದು ಅವ್ರ ಸ್ಮಾರಕ ಅಂತಲೇ ಹೇಳ್ಬೋದು. ಎಲ್ಲರೂ ಫೋಟೋ ಹಿಡಿಸ್ಕೊತಾ ಇದ್ರು. ನಾನು ಮಕ್ಕಳದೆಲ್ಲ ಫೋಟೋ ಇಟ್ಕೊಂಡು ಮನೆಗೆ ಬಂದೋ. ಎಸ್ ಗಾಯ್ಸ್, ನಾನಿವಾಗ ಮನೆಗೆ ಬಂದಾಯಿತು. ಹಾಗೆ ಏನಪ್ಪ ಅಂದರೆ ತುಂಬ ಜನ ಇದ್ದರು. ಅಪ್ಪ ಅವ್ರ ಸಮಾಧಿ ನೋಡೋಕ್ಕೆ ಎಲ್ಲೆಲ್ಲಿಂದನೋ ಬರ್ತಾ ಇರ್ತಾರೆ ಜನಗಳು. ಇವತ್ತು ಸಂಡೇ ಆಗಿರೋದ್ರಿಂದ ಅದರಲ್ಲೂ ತುಂಬ ಜನ ಇರ್ತಾರೆ. ಆದ್ರೂ ವೀಕಲ್ಲಿ ಒಂದೇ ಆಫ್ ಇರೋದು, ಅಂದರೆ ಇವತ್ತು ಒಂದೇ ದಿನ ನನಗೆ ವೀಕ್ ಆಫ್ ಇರೋದು. ಸೊ ಅದಕ್ಕೋಸ್ಕರ ಇನ್ನು ನಾಳೆ ನಾಡಿದ್ದು ಈ ಥರ ನನಗೆ ಬ್ಯುಸಿ ಆಗಿಬಿಟ್ರೆ ಕೆಲಸದಲ್ಲಿ ಇನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ. ಮತ್ತು ಇವ್ರೂ ಯಾವಾಗ ಹೋಗ್ತಾರೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಇವತ್ತು ವೀಕ್ ಆಫ್ ಇರೋದ್ರಿಂದ ಇವತ್ತೇ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋದೆ. ವೀಕೆಂಡ್ ದಿನ ಅಂದರೆ ಸಾಟರ್ಡೆ ಮತ್ತು ಸಂಡೇ ತುಂಬ ಜನ ಇರ್ತಾರೆ. ಇನ್ನು ವೀಕ್ ಆಫ್ ಅದರಲ್ಲೂ ತುಂಬ ಬಿಸಿಲಿದೆ. ಇವಾಗಂತೂ ಆಚೆ ಹೋಗೋಕ್ಕೆ ಆಗಲ್ಲ. ಅದರಲ್ಲೂ ಈ ಬಿಸಿಲು, ಆ ಜನ, ಆ ಕ್ರೌಡ್ ಒಳಗಡೆ ಸಾಕಾಗೋಯ್ತು. ಯಾವಾಗ ಮನೆಗೆ ಬರ್ತೀನೋ ಅನ್ನೋ ಥರ ಫೀಲ್ ಮಾಡಿಸ್ಬಿಟ್ರು 3 ಜನ ಸೇರಿಕೊಂಡು.
ಬಟ್ ಎಲ್ಲ ಅವ್ರು ಯಾವತ್ತೂ ಅಂದರೆ ನಮ್ಮ ಮಾಮನ ಮಕ್ಕಳು ಇಬ್ಬರೂ ಯಾವತ್ತೂ ಬಂದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಸಮಾಧಿ ನೋಡಿರಲಿಲ್ಲ. ಅವ್ರು ಆವತ್ತಿಂದ ಬಂದಾಗಿಂದನೂ ಕೇಳ್ತಾಯಿದ್ರು, ಓಕೆ ಆಯಿತು ಇವತ್ತು ಕರ್ಕೊಂಡೋಗಿ ಬಂದೇ ಬಿಡೋಣ ಅಂತ ಹೇಳಿಬಿಟ್ಟು ಕರ್ಕೊಂಡೋಗಿ ಬಂದೆ. ಅವ್ರಿಗೆ ತುಂಬ ಖುಷಿ ಆಯಿತು. ನಾನು ಆಲ್ರೆಡಿ ನೋಡಿದ್ದೆ ಪುನೀತ್ ರಾಜ್ಕುಮಾರ್ ಸರ್ ಸಮಾಧಿ ಒಂದು ಸಲ ಹೋಗಿ ನೋಡ್ಕೊಂಡು ಬಂದಿದ್ದೆ. ನಾನು ಸ್ಟಾರ್ಟಿಂಗ್ ಹೋದಾಗ ಇವಾಗಿಗಿಂತ ತುಂಬ ಕ್ರೌಡ್ ಇತ್ತು. ಅವಾಗೂ ಕ್ರೌಡು ಕಡಿಮೆ ಆಗ್ತಾನೆ ಇಲ್ಲ, ಅಷ್ಟು ಜನಗಳಿಗೆ ನೋಡಬೇಕು ಅಂತ ಆಸೆ ಇದೆ. ಅಂದಂಗೆ ಈ ಲಾಗ್ನ ಇವತ್ತಿಗೆ ಇಲ್ಲಿಗೆ ಫಿನಿಷ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಾನು ಈ ಲಾಗು ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ. ಇನ್ ಕೇಸ್ ನಿಮಗೆ ಈ ಲಾಗ್ ಇಷ್ಟ ಆದರೆ ಒಂದು ಲೈಕ್ನ ಕೊಡೋದನ್ನ ಮರಿಬೇಡಿ, ಹಾಗೆ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ. ನನ್ನ ಬ್ಲಾಗ್ಸ್ನ ನೀವು ನೋಡಬೇಕು ಅಂತ ಹೇಳಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.